ಶಾಲೆಗೆ ಹೋಗುವ ಆ ದಿನಗಳೇ ಒಂದು ಹಾಲಿನ ನೊರೆಯಂತಹ ಮಧುರವಾದ ಲೋಕ ಮತ್ತೆ ಎಂದು ಹಿಂದಿರುಗಿ ಬಾರದ ಬಂಗಾರದ ದಿನಗಳು. ಪ್ರತಿದಿನ ಬೆಳಿಗ್ಗೆ ಸೂರ್ಯ ಮೂಡುವ ಹೊತ್ತಿಗೆ ಹಕ್ಕಿಗಳ ಚಿಲಿಪಿಲಿ ಸದ್ದಿನೊಂದಿಗೆ ಎಚ್ಚರಾಗಿ ಮೈಯೆಲ್ಲ ಹೊಸ ಉತ್ಸಾಹ ತುಂಬಿಕೊಂಡು ಗೆಳತಿ ರೂಪಾಳ ಮನೆ ಬಳಿ ಓಡಿ ಹೋಗಿ ಅವಳಿಗಾಗಿ ಕಾಯುವುದು ಸೌಜನ್ಯಳ ದಿನಚರಿಯ ಆರಂಭವಾಗಿತ್ತು. ರೂಪಾ ಬಂದ ತಕ್ಷಣ ಇಬ್ಬರೂ ಒಟ್ಟಿಗೆ ಸೇರಿಕೊಂಡು ರಸ್ತೆಯ ಪಕ್ಕದ ಗಿಡಮರಗಳ ಹಸಿರನ್ನು ಸವಿಯುತ್ತಾ ಅಂದಿನ ದಿನ ಶಾಲೆಯಲ್ಲಿ ಏನು ನಡೆಯಬಹುದು ಎಂಬ ಗುಸುಗುಸು ಹರಟೆ ಹೊಡೆಯುತ್ತಾ ಕಾಲ್ನಡಿಗೆಯಲ್ಲಿ ಅಥವಾ ಬಸ್ ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕುವುದು ಒಂದು ಸುಂದರ ಪಯಣವಾಗಿತ್ತು. ಬಸ್ ಹತ್ತಿದ ಮೇಲೂ ಅವರ ಬಡಬಡಿಕೆ ನಿಲ್ಲುತ್ತಿರಲಿಲ್ಲ. ಇಬ್ಬರೂ ಸೀಟಿನಲ್ಲಿ ಕುಳಿತು ಕಿರುನಗೆ ಬೀರುತ್ತಾ ಶಾಲೆಯ ಗೇಟ್ ತಲುಪುತ್ತಿದ್ದರು. ಇನ್ನು ಕ್ಲಾಸ್ ರೂಮ್ ಒಳಗೆ ಹೋದರೆ ಸಾಕು, ಆ ವಾತಾವರಣವೇ ಬೇರೆ ಇರುತ್ತಿತ್ತು. ಕಪ್ಪು ಹಲಗೆಯ ಮೇಲಿರುವ ಬಿಳಿ ಸುಣ್ಣದ ಅಕ್ಷರಗಳ ಕಡೆಗಿಂತ ಟೀಚರ್ ಪಾಠ ಮಾಡುವಾಗ ಬೆಂಚ್ ಕೆಳಗೆ ಕುಳಿತು ಗುಪ್ತವಾಗಿ ಹರಟೆ ಹೊಡೆಯುವುದು, ನೋಟ್ಬುಕ್ನ ಕೊನೆಯ ಪುಟದಲ್ಲಿ ಕಾಗದದ ಚೀಟಿಗಳನ್ನು ಹರಿದು ಅದರಲ್ಲಿ ಪ್ರೀತಿಯ ಸಾಲುಗಳನ್ನು ಅಥವಾ ತುಂಟರೇಖೆಗಳನ್ನು ಬರೆದು ರೂಪಾಳ ಕೈಗೆ ನೀಡುವುದು, ಟೀಚರ್ಗೆ ಸಿಕ್ಕಿಹಾಕಿಕೊಳ್ಳದೆ ಕಣ್ಣು ಮಿಟುಕಿಸಿ ನಗುವುದು ಸೌಜನ್ಯಳ ಅತಿ ಅಚ್ಚುಮೆಚ್ಚಿನ ಚೇಷ್ಟೆಗಳಾಗಿದ್ದವು. ಅವಳು ನೋಡಲು ಎಷ್ಟು ಚೆನ್ನಾಗಿದ್ದಳೆಂದರೆ ಅವಳ ಮುಖದ ಮೇಲಿನ ಆ ಮುಗ್ಧ ನಗು ಮತ್ತು ಆಯಸ್ಕಾಂತದಂತಹ ಕಣ್ಣುಗಳ ಕಾಂತಿ ಶಾಲೆಯ ಅದೆಷ್ಟೋ ಹುಡುಗರ ಎದೆಬಡಿತವನ್ನು ಏರಿಸುತ್ತಿತ್ತು. ಶಾಲೆಯ ಆ ಹರೆಯದ ವಯಸ್ಸಿನ ಹುಡುಗರಿಗೆ ಸೌಜನ್ಯಳೊಂದಿಗೆ ಕೇವಲ 1 ನಿಮಿಷ ಮುಖಾಮುಖಿ ಮಾತನಾಡಿದರೆ ಸಾಕು, ಇಡೀ ದಿನವೇ ಹಬ್ಬದಂತೆ, ಮೈಯೆಲ್ಲಾ ರೋಮಾಂಚನವಾದಂತೆ ಭಾಸವಾಗುತ್ತಿತ್ತು. ಅಂತಹ ಆಕರ್ಷಕ ರೂಪ ಮತ್ತು ಆಕಳಿಸುವ ಸೌಂದರ್ಯ ಹೊಂದಿದ್ದ ಸೌಜನ್ಯಳ ಮನಸ್ಸನ್ನು ಗೆಲ್ಲಲು ಶಾಲೆಯಲ್ಲಿ ಭಾರೀ ಪೈಪೋಟಿಯೇ ನಡೆದಿತ್ತು. ಅದೆಷ್ಟೋ ಶ್ರೀಮಂತ ಹುಡುಗರು, ಹಿರಿಯ ತರಗತಿಯ ದಾದಾಗಿರಿ ಮಾಡುವ ಹುಡುಗರು ಕೂಡ ಅವಳ ಹಿಂದೆ ಬಿದ್ದು ನಾನಾ ರೀತಿಯ ಕಸರತ್ತುಗಳನ್ನು ಮಾಡುತ್ತಿದ್ದರು. ಆದರೆ ಇವರಾರ ಮೇಲೂ ಕಣ್ಣು ಹಾಯಿಸದ ಸೌಜನ್ಯಳ ಮನಸ್ಸು ಮಾತ್ರ ವಿಚಿತ್ರವಾಗಿ ಮತ್ತು ಅಚಲವಾಗಿ ಆ ನಿರ್ದಿಷ್ಟ ಹುಡುಗನ ಕಡೆಗೆ ವಾಲಿತು. ಮೊದಲು ಶಾಲೆಯ ಕಾರಿಡಾರ್ನಲ್ಲಿ ಅಸೆಂಬ್ಲಿ ಸಾಲಿನಲ್ಲಿ ನಿಂತಾಗ ಅಥವಾ ಪ್ರಾರ್ಥನೆ ಮುಗಿದು ತರಗತಿಗೆ ಹೋಗುವಾಗ ಕಣ್ಣು ಮಿಂಚುವ ಮೂಲಕ ಶುರುವಾದ ಆ ಮೂಕಿ ಸಂಭಾಷಣೆ ದಿನಗಳು ಕಳೆದಂತೆ ದೊಡ್ಡದೊಂದು ಮಾನಸಿಕ ಅಂಟಿಕೊಳ್ಳುವಿಕೆಯಾಗಿ ಮಾರ್ಪಟ್ಟಿತು. ಮಧ್ಯಾಹ್ನದ ಊಟದ ವಿರಾಮದ ಸಮಯದಲ್ಲಿ ಯಾರೂ ಸುಳಿಯದ ಶಾಲೆಯ ಹಿಂಭಾಗದ ದೊಡ್ಡ ಮರದ ನೆರಳಿನಲ್ಲಿ ಗುಟ್ಟಾಗಿ ಭೇಟಿಯಾಗುವುದು, ಶಾಲೆಯ ಗೇಟ್ನ ಆಚೆ ಇರುವ ತೋಟದ ಬಳಿ ಹೊಂಚು ಹಾಕಿ ನಿಂತು ಕಣ್ಣಲ್ಲೇ ಸನ್ನೆ ಮಾಡಿ ಮಾತನಾಡಿಕೊಳ್ಳುವುದು, ಸಂಜೆ ಶಾಲೆ ಬಿಟ್ಟು ಮನೆಗೆ ಮರಳುವ ದಾರಿಯಲ್ಲಿ ತುಂಟ ನಗುವಿನೊಂದಿಗೆ ಸಣ್ಣ ಚೀಟಿಗಳನ್ನು ಅಥವಾ ಪ್ರೀತಿಯಿಂದ ಮಡಚಿದ ಕಾಗದಗಳನ್ನು ಕೈಯಿಂದ ಕೈಗೆ ವರ್ಗಾಯಿಸುವುದು, ಹೀಗೆ ಆ ಎಳೆ ವಯಸ್ಸಿನ ತುಂಟಾಟಗಳು ದಿನದಿಂದ ದಿನಕ್ಕೆ ಆಳವಾಗಿ ಬೇರೂರುತ್ತಾ ಹೋದವು. ಆ ಹುಡುಗ ಆಡುವ ಪ್ರತಿಯೊಂದು ಮಧುರವಾದ ಮಾತು, ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ನಿನ್ನನ್ನು ಬಿಟ್ಟು ಇರಲಾರೆ ಎಂದು ಆಡುವ ಆಕರ್ಷಕ ಸುಳ್ಳು ಭರವಸೆಗಳು ಸೌಜನ್ಯಳ ಎಳೆ ಮನಸ್ಸಿನಲ್ಲಿ ಜೇನುತುಪ್ಪದಂತೆ ಇಳಿದು ಆಳವಾಗಿ ಬೇರೂರಿಬಿಟ್ಟವು. ಪ್ರೀತಿ ಅಂದರೆ ಏನು, ಕಷ್ಟಸುಖಗಳ ಮೌಲ್ಯ ಏನು, ಬದುಕಿನ ನೈಜ ಜವಾಬ್ದಾರಿಗಳು ಎಂದರೆ ಏನು ಎಂಬ ಕನಿಷ್ಠ ಅರಿವು ಇಲ್ಲದ ಆ 10ನೇ ತರಗತಿಯ ಹರೆಯದಲ್ಲಿ ಆ ಹುಡುಗನ ಸಾಂಗತ್ಯವೇ ಅವಳಿಗೆ ಈ ಜಗತ್ತಿನ ಅತಿದೊಡ್ಡ ಖುಷಿ, ಅದೇ ಸತ್ಯ ಎಂದು ಕುರುಡಾಗಿ ನಂಬಿಬಿಟ್ಟಿದ್ದಳು. ಈ ಎಲ್ಲದರ ನಡುವೆ ಗೆಳತಿ ರೂಪಾಳ ಪಾತ್ರಂತೂ ಅತ್ಯಂತ ಹಿತೈಷಿಯದಾಗಿತ್ತು. ರೂಪಾಗೆ ಆರಂಭದಿಂದಲೂ ಆ ಹುಡುಗನ ವರ್ತನೆ, ಆತನ ಕಣ್ಣುಗಳಲ್ಲಿ ಇದ್ದ ವಂಚನೆಯ ಸುಳಿವು ಸ್ವಲ್ಪವೂ ಸರಿ ಕಾಣುತ್ತಿರಲಿಲ್ಲ. ಹೇ ಸೌಜನ್ಯ, ಪ್ಲೀಸ್ ಕಣೆ, ನನ್ನ ಮಾತು ಕೇಳು, ನೋಡೋಕೆ ಅವನು ಸರಿ ಕಾಣ್ತಿಲ್ಲ, ನಮ್ಮ ವಯಸ್ಸೇನು, ಈಗ ಓದು ಕಡೆ ಗಮನ ಕೊಡು, ಅಪ್ಪ ಅಮ್ಮ ಎಷ್ಟೊಂದು ನಂಬಿಕೊಂಡು ನಮ್ಮನ್ನು ಶಾಲೆಗೆ ಕಳಿಸಿದ್ದಾರೆ, ಈ ಹುಡುಗರ ಮಾತುಗಳನ್ನೆಲ್ಲ ನಂಬಿ ನಿನ್ನ ಜೀವನವನ್ನು ನೀನೇ ಹಾಳು ಮಾಡ್ಕೋಬೇಡ ಎಂದು ರೂಪಾ ದಿನಕ್ಕೊಂದು ಸಲ ಬಾಯ್ಬಡ್ಕೊಂಡು ಕಾಲಿಗೆ ಬಿದ್ದು ಅತ್ತಂತೆ ಎಚ್ಚರಿಕೆ ಗಂಟೆ ಬಾರಿಸುತ್ತಿದ್ದಳು. ಆದರೆ ಪ್ರೀತಿಯ ಅಮಲಿನಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಸೌಜನ್ಯಳ ಕಿವಿಗೆ ರೂಪಾಳ ಆ ಸತ್ಯದ ಎಚ್ಚರಿಕೆಯ ಮಾತುಗಳು ತುಸು ಕೂಡ ತಲುಪುತ್ತಿರಲಿಲ್ಲ. ನಿನಗೆ ಗೊತ್ತಿಲ್ಲ ಕಣೆ, ಅವನು ಹೊರಗೆ ಹಂಗೆ ಕಾಣ್ತಾನೆ ಅಷ್ಟೇ, ಆದ್ರೆ ನನ್ನನ್ನು ಎಷ್ಟೆಲ್ಲಾ ಕೇರ್ ಮಾಡ್ತಾನೆ ಗೊತ್ತಾ, ನನ್ನ ಮೇಲೆ ಅವನಿಗೆ ಪ್ರಾಣ ಎಂದು ರೂಪಾಳ ಬಾಯಿಯನ್ನು ಮುಚ್ಚಿಸುತ್ತಿದ್ದಳು. ಮನೆಯಲ್ಲಿ ಅಣ್ಣ ರಘುವಿಗೆ ಈ ವಿಷಯ ಸ್ವಲ್ಪವಾಗಿ ವಾಸನೆ ಹೊಡೆದು ಒಂದು ದಿನ ಸೌಜನ್ಯಳನ್ನು ಮನೆಯ ಮೂಲೆಯಲ್ಲಿ ಕೂರಿಸಿ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡು, ಈಗ್ಲೇ ಇವೆಲ್ಲಾ ಬಿಟ್ಟುಬಿಡು, ಇಲ್ಲಾಂದ್ರೆ ಅಪ್ಪನಿಗೆ ಹೇಳ್ತೀನಿ ಎಂದು ಕಣ್ಣುರಿ ತೋರಿಸಿ ಬೈದಾಗ ಸೌಜನ್ಯ ಅಂದೇ ರಾತ್ರಿ ಕೋಣೆಯಲ್ಲಿ ಗಂಟೆಗಟ್ಟಲೆ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುತ್ತಿದ್ದಳೆ ಹೊರತು ಆಕೆಯ ಮನಸ್ಸು ಮಾತ್ರ ಆ ಹುಡುಗನಿಂದ ದೂರ ಸರಿಯಲೇ ಇಲ್ಲ. ಮನೆಯಲ್ಲಿ ಎಲ್ಲರೂ ನನ್ನನ್ನು ವಿರೋಧಿಸುತ್ತಿದ್ದಾರೆ, ಯಾರೂ ನನ್ನನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ, ಆದರೆ ಈ ಜಗತ್ತಿನಲ್ಲಿ ಆ ಒಬ್ಬನೇ ನನ್ನನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಅರ್ಥಮಾಡಿಕೊಂಡಿರೋದು ಎಂದುಕೊಂಡು ತನ್ನ ಕಣ್ಣು ಮುಂದಿರುವ ವಾಸ್ತವವನ್ನು ಮರೆತು ಆ ಹುಡುಗನ ಮೇಲಿನ ಅತಿಮೋಹದಲ್ಲಿ ಸಂಪೂರ್ಣವಾಗಿ ತೇಲಾಡುತ್ತಿದ್ದಳು. ಶಾಲೆಯ ಆ ತರಗತಿ ಕೋಣೆಗಳ ಗೋಡೆಗಳ ಮಧ್ಯೆ, ಹಸಿರು ಮೈದಾನದ ಮೂಲೆಗಳಲ್ಲಿ, ಪುಸ್ತಕಗಳ ಮರೆಯಲ್ಲಿ ಚಿಗುರಿದ ಆ ಎಳೆ ವಯಸ್ಸಿನ ಹುಚ್ಚು ಪ್ರೀತಿ ಮುಂದೆ ತನ್ನ ಇಡೀ ಜೀವನದ ನೆಮ್ಮದಿಯನ್ನೇ ಸುಟ್ಟು ಬೂದಿ ಮಾಡಲಿದೆ ಮತ್ತು ತನ್ನ ಹೆತ್ತವರ ನಂಬಿಕೆಯನ್ನು ಹುಸಿಗೊಳಿಸಿ ಅಳುವಿಗೆ ಕಾರಣವಾಗಲಿದೆ ಎಂಬ ನೈಜ ಕಲ್ಪನೆಯು
ಆ ಮುಗ್ಧ ಹುಡುಗಿಗೆ ಆ ಸಮಯದಲ್ಲಿ ಸ್ವಲ್ಪವೂ ಇರಲಿಲ್ಲ. ಆ ಪ್ರೀತಿಯೇ ಆಕೆಯ ಬದುಕಿನ ಮುಂಬರುವ ಭೀಕರ ದುರಂತಕ್ಕೆ ಬುನಾದಿಯಾಯಿತು. ಮನೆಯವರ ಕಣ್ಣೀರು, ಗೆಳತಿ ರೂಪಾಳ ಎಚ್ಚರಿಕೆಗಳು ಯಾವುದೂ ಸೌಜನ್ಯಳ ತಲೆಗೆ ಹೋಗಲಿಲ್ಲ. ದಿನಗಳು ಕಳೆದಂತೆ ಆ ಪ್ರೀತಿಯ ಹುಚ್ಚು ಮತ್ತಷ್ಟು ಹೆಚ್ಚಾಯಿತೇ ಹೊರತು ಕಮ್ಮಿಯಾಗಲಿಲ್ಲ. ಶಾಲೆ ಮುಗಿದ ಬಳಿಕವೂ ಅವರ ಭೇಟಿಗಳು, ಫೋನ್ ನಂಬರ್ಗಳ ಅದಲು ಬದಲು, ರಾತ್ರಿವೇಳೆ ಗುಟ್ಟಾಗಿ ಮಾತನಾಡುವುದು ನಿರಂತರವಾಗಿ ನಡೆಯುತ್ತಿತ್ತು. ಆ ಹುಡುಗ ಪ್ರತಿದಿನ ಸೌಜನ್ಯಳಿಗೆ ದೊಡ್ಡ ದೊಡ್ಡ ಕನಸುಗಳನ್ನು ತೋರಿಸುತ್ತಿದ್ದ. ನೋಡು ಸೌಜನ್ಯ, ನಮ್ಮ ಊರಲ್ಲಿ ಇದ್ದರೆ ನಮಗೆ ಬೆಲೆ ಸಿಗುವುದಿಲ್ಲ. ನಾವಿಬ್ಬರೂ ದೊಡ್ಡವರು ಒಟ್ಟಿಗೆ ಬೆಂಗಳೂರಿಗೆ ಹೋಗೋಣ. ಅಲ್ಲಿ ನಾನು ದೊಡ್ಡ ಕೆಲಸ ಮಾಡ್ತೀನಿ, ದೊಡ್ಡ ಮನೆ ಮಾಡ್ತೀನಿ, ನಿನ್ನನ್ನು ರಾಣಿಯ ತರಹ ನೋಡಿಕೊಳ್ತೀನಿ. ಯಾರಿಗೂ ಸಿಗದಷ್ಟು ಖುಷಿ ಬೆಂಗಳೂರಿನಲ್ಲಿ ನಮಗೆ ಸಿಗುತ್ತೆ ಎಂದು ಬಣ್ಣದ ಮಾತುಗಳನ್ನು ಆಡುತ್ತಿದ್ದ. ಆ ಹುಡುಗನ ಆ ಸಕ್ಕರೆ ಸವಿಯ ಮಾತುಗಳನ್ನು ಕೇಳಿ ಸೌಜನ್ಯ ಅಕ್ಷರಶಃ ಮರುಳಾಗಿದ್ದಳು. ಅವಳ ಕಣ್ಣಿಗೆ ಆ ಹುಡುಗನ ಹೊರತಾಗಿ ಬೇರೆ ಜಗತ್ತೇ ಕಾಣುತ್ತಿರಲಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ಟು ದುಡಿದು ಮಗಳಿಗೆ ಉತ್ತಮ ಭವಿಷ್ಯ ರೂಪಿಸಲು ನೋಡುತ್ತಿದ್ದರೆ, ಈ ಹುಡುಗಿ ಮಾತ್ರ ಆ ಎಲ್ಲವನ್ನೂ ಗಾಳಿಗೆ ತೂರಿ ಕೇವಲ ಆ ಮೂರ್ಖ ನಂಬಿಕೆಯ ಬೆನ್ನೇರಿ ಹೊರಟಿದ್ದಳು. ಇತ್ತ ಸೌಜನ್ಯಳ ಅಪ್ಪ ಅಮ್ಮ ಮತ್ತು ಅಣ್ಣ ರಘುಗೆ ಮಗಳ ನಡವಳಿಕೆಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿತ್ತು. ಅವಳ ಮೈಮೇಲೆ ಕಣ್ಣಿಡುವುದು ಕಷ್ಟವಾಯಿತು. ಸೌಜನ್ಯಳಿಗೆ ಮದುವೆ ಮಾಡಬೇಕು, ಅವಳ ಭವಿಷ್ಯ ಸುರಕ್ಷಿತವಾಗಿರಬೇಕು ಎಂದು ಅಪ್ಪ ಅಮ್ಮ ಹಗಲಿರುಳು ಚಿಂತಿಸುತ್ತಿದ್ದರು. ಸಮಾಜದಲ್ಲಿ ಒಳ್ಳೆಯ ಹೆಸರಿದ್ದ, ಸರ್ಕಾರಿ ಉದ್ಯೋಗದಲ್ಲಿದ್ದ, ಬ್ಯಾಂಕ್ ಅಧಿಕಾರಿಯಾಗಿ ಕೈತುಂಬಾ ಸಂಪಾದನೆ ಮಾಡುತ್ತಿದ್ದ, ಮನೆತನ ಎಲ್ಲವೂ ಚೆನ್ನಾಗಿದ್ದ ಅತ್ಯಂತ ಉತ್ತಮವಾದ ಸಂಬಂಧಗಳು ಸೌಜನ್ಯಗಾಗಿ ಅರಸಿ ಬಂದಿದ್ದವು. ಆ ಹುಡುಗರು ನೋಡಲು ಆಚಾರ ವಿಚಾರದಲ್ಲಿ ಅತ್ಯಂತ ಯೋಗ್ಯರಾಗಿದ್ದರು. ಅಪ್ಪ ಅಮ್ಮ ಆ ಸಂಬಂಧಗಳನ್ನು ನೋಡಿ ಹೀಗಿದ್ದರು, ನಮ್ಮ ಮಗಳಿಗೆ ಇಂತಹ ಒಳ್ಳೆಯ ಜಾಗದಲ್ಲಿ ಮದುವೆ ಮಾಡಿದರೆ ಆಕೆಯ ಜೀವನ ನಂದನವನದಂತೆ ಇರುತ್ತದೆ, ಆಕೆ ರಾಣಿಯಂತೆ ಬಾಳುತ್ತಾಳೆ ಎಂದು ನಂಬಿದ್ದರು. ಆದರೆ ಸೌಜನ್ಯಳ ಕಣ್ಣಿಗೆ ಆ ಯೋಗ್ಯರಾದ ಸರ್ಕಾರಿ ಕೆಲಸದಲ್ಲಿದ್ದ ನುರಿತ ಯುವಕರು ಯಾವ ಕಣ್ಣಿಗೂ ಕಾಣಲಿಲ್ಲ. ಬದಲಿಗೆ ಯಾವ ಯೋಗ್ಯತೆಯೂ ಇಲ್ಲದೆ ಕೇವಲ ಬಾಯಲ್ಲಿ ಮೋಜಿನ ಮಾತುಗಳನ್ನಾಡುವ ಆ ಅಡ್ಡಗೋಡೆ ಮೇಲಿನ ದೀಪದಂತಹ ಹುಡುಗನೇ ಅವಳಿಗೆ ಸರ್ವಸ್ವವಾಗಿ ಕಂಡ. ಅಪ್ಪ ಅಮ್ಮ, ಮಗಳೇ, ಈ ಸಂಬಂಧ ಒಪ್ಪಿಕೋ, ಅವರು ತುಂಬಾ ಒಳ್ಳೆಯವರು, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಎಂದು ಕೈಮುಗಿದು ಬೇಡಿಕೊಂಡರೂ ಸೌಜನ್ಯ ಮಾತ್ರ ಆ ಸಂಬಂಧಗಳನ್ನೆಲ್ಲ ಹಸಿಹಸಿಯಾಗಿ ತಿರಸ್ಕರಿಸಿದಳು. ನನಗೆ ಆ ಮದುವೆ ಬೇಡ, ನನಗೆ ಯಾರೂ ಆಗ್ಬೇಕಾಗಿಲ್ಲ, ನಾನು ಆತನನ್ನೇ ಮದುವೆಯಾಗುವುದು ಎಂದು ಹಠ ಹಿಡಿದು ಮನೆಯಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿದಳು. ಮನೆಮಂದಿಯ ವಿರೋಧ ದಿನದಿಂದ ದಿನಕ್ಕೆ ಹೆಚ್ಚಾದಂತೆ ಸೌಜನ್ಯಳ ಮನೆಯಲ್ಲಿ ದಿನವೂ ಜಗಳ, ಅಣ್ಣ ರಘುವಿನ ಕೋಪ, ಅಪ್ಪ ಅಮ್ಮನ ಆಕ್ರಂದನ ಮುಗಿಲು ಮುಟ್ಟಿತು. ನಾವು ಹೆತ್ತ ಮಗಳು ನಮ್ಮ ಮಾತನ್ನು ಮೀರಿ ಹೀಗೆ ಹಾದಿ ತಪ್ಪುತ್ತಾಳಲ್ಲ ಎಂದು ಆ ತಾಯಿ ಪ್ರತಿದಿನ ರಾತ್ರಿ ಕಣ್ಣೀರಲ್ಲಿ ಕೈತೊಳೆಯುತ್ತಿದ್ದಳು. ಅಣ್ಣ ರಘು ಹಲವು ಬಾರಿ ಆ ಹುಡುಗನಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದ. ನಮ್ಮ ತಂಗಿಯ ಜೀವನದ ಜೊತೆ ಆಟವಾಡಬೇಡ, ದೂರ ಇರು ಎಂದು ಬೆದರಿಸಿದ್ದ. ಆದರೂ ಆ ಹುಡುಗ ಮತ್ತು ಸೌಜನ್ಯ ತಮ್ಮ ರಹಸ್ಯ ಭೇಟಿಗಳನ್ನು ನಿಲ್ಲಿಸಿರಲಿಲ್ಲ. ಮನೆಯವರ ವಿರೋಧವೇ ಅವರಿಗೆ ಒಂದು ದೊಡ್ಡ ಪ್ರೀತಿಯ ಹೋರಾಟದಂತೆ ಕಾಣಿಸಿತು. ನಾವಿಬ್ಬರೂ ಪ್ರೀತಿಸುತ್ತಿದ್ದೇವೆ, ನಮ್ಮನ್ನು ಬೇರೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಸೌಜನ್ಯ ಕುರುಡು ಪ್ರೀತಿಯ ಅತಿರೇಕಕ್ಕೆ ಹೋಗಿದ್ದಳು. ಮನೆಯವರ ಕಣ್ಣೀರು, ಹೆತ್ತವರ ಕಾಳಜಿ, ಅಣ್ಣನ ಬೆದರಿಕೆ ಯಾವುದೂ ಆಕೆಯ ಮಿದುಳನ್ನು ತೆರೆಯಲಿಲ್ಲ. ಕೊನೆಗೆ ಇನ್ನು ಇಲ್ಲಿ ಇದ್ದರೆ ಮನೆಯವರು ತಮ್ಮನ್ನು ಬಲವಂತವಾಗಿ ಬೇರೆ ಎಲ್ಲಾದರೂ ಮದುವೆ ಮಾಡಿಬಿಡುತ್ತಾರೆ ಅಥವಾ ಈ ಮನೆಯಲ್ಲಿ ತಮಗೆ ಬದುಕಲು ಬಿಡುವುದಿಲ್ಲ ಎಂದು ಆ ಇಬ್ಬರೂ ನಿರ್ಧರಿಸಿದರು. ಕಡೆಗೂ ಆ ಭೀಕರ ನಿರ್ಧಾರಕ್ಕೆ ಬಂದು ಒಂದು ದಿನ ರಾತ್ರಿ ಯಾರೂ ಇಲ್ಲದ ಸಮಯದಲ್ಲಿ ಹೆತ್ತ ತಂದೆ ತಾಯಿಯ ಎದೆಗೆ ಬೆಂಕಿಯಿಟ್ಟು ತಾನು ಹುಟ್ಟಿ ಬೆಳೆದ ಮನೆಯನ್ನು, ಅಣ್ಣನ ಪ್ರೀತಿಯನ್ನು, ತಾಯಿಯ ಮಡಿಲನ್ನು ಶಾಶ್ವತವಾಗಿ ಬಿಟ್ಟು ಆ ಹುಡುಗನ ಕೈ ಹಿಡಿದು ಹೊರಟೇ ಬಿಟ್ಟಳು. ಆ ರಾತ್ರಿ ಆ ಮನೆಯಲ್ಲಿ ಉಕ್ಕಿದ ಕಣ್ಣೀರು ಸಮುದ್ರದಷ್ಟಿತ್ತು. ಆದರೆ ಆ ಕಣ್ಣೀರಿನ ಹನಿಗಳು ಸೌಜನ್ಯಳ ಕಲ್ಲೆದೆಯನ್ನು ಕರಗಿಸಲು ವಿಫಲವಾದವು. ಆಕೆ ತನ್ನ ಕೈಯಾರೆ ತನ್ನ ಬದುಕಿನ ಸುಂದರ ಅಧ್ಯಾಯಕ್ಕೆ ತಿಲಾಂಜಲಿಯಿಟ್ಟು ಅಜ್ಞಾತ ಲೋಕದ ಕತ್ತಲ ದಾರಿಗೆ ಹೆಜ್ಜೆ ಹಾಕಿದಳು. ಮನೆ ಬಿಟ್ಟು ಓಡಿಹೋದ ಸೌಜನ್ಯ ಹಾಗೂ ಆ ಹುಡುಗ ನೇರವಾಗಿ ಬಂದು ತಲುಪಿದ್ದು ಅಜ್ಞಾತವಾದ ಮತ್ತೊಂದು ಊರನ್ನು. ಅಲ್ಲಿ ಯಾರೂ ಅವರ ಪರಿಚಯದವರಿರಲಿಲ್ಲ, ಅವರ ಕಷ್ಟ ಸುಖ ಕೇಳುವವರೂ ಇರಲಿಲ್ಲ. ಆರಂಭದಲ್ಲಿ ಎಲ್ಲವೂ ಹೊಸದು, ಎಲ್ಲವೂ ಸುಂದರ ಎಂಬಂತೆ ಭಾಸವಾಯಿತು. ಯಾರ ಕಣ್ಣಿಗೂ ಬೀಳದಂತೆ ಒಂದು ಸಣ್ಣ ಬಾಡಿಗೆ ಮನೆಯನ್ನು ಪಡೆದು ಅಲ್ಲಿ ತಮ್ಮ ಹೊಸ ಸಂಸಾರವನ್ನು ಆರಂಭಿಸಿದರು. ಮನೆಯವರಿಂದ ದೂರಾಗಿ ಯಾರ ಬೆಂಬಲವೂ ಇಲ್ಲದೆ ಕೇವಲ ಒಬ್ಬರನ್ನೊಬ್ಬರು ನಂಬಿಕೊಂಡು ಆ ಹೊಸ ಬದುಕಿಗೆ ಕಾಲಿಟ್ಟರು. ಆದರೆ ದಿನಗಳು ಕಳೆದಂತೆ ವಾಸ್ತವದ ಕಠೋರ ಮುಖ ಅವರಿಗೆ ದರ್ಶನವಾಗಲು ಶುರುವಾಯಿತು. ಮನೆಯಲ್ಲಿ ಇದ್ದಾಗ ಯಾವ ಕಷ್ಟವೂ ಗೊತ್ತಿರಲಿಲ್ಲ. ತಾಯಿ ಅಡುಗೆ ಮಾಡಿ ಬಡಿಸುತ್ತಿದ್ದಳು, ಅಣ್ಣ ರಘು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆದರೆ ಈಗ ಆ ಎಲ್ಲ ಸೌಕರ್ಯಗಳೂ ಮಾಯವಾಗಿ ಹೊಟ್ಟೆಪಾಡಿಗಾಗಿ ಆ ಹುಡುಗ ಎಲ್ಲೆಲ್ಲೋ ಅಲೆಯಬೇಕಾದ ಪರಿಸ್ಥಿತಿ ಬಂದೊದಗಿತು. ಇತ್ತ ಊರಿನಲ್ಲಿ ಸೌಜನ್ಯ ನಾಪತ್ತೆಯಾದ ವಿಷಯ ತಿಳಿಯುತ್ತಿದ್ದಂತೆ ಆಕೆಯ ಮನೆಯಲ್ಲಿ ದೊಡ್ಡ ಮಟ್ಟದ ಭೂಕಂಪವೇ ಸಂಭವಿಸಿತು.
ತಾಯಿ ಎದೆಬಡಿದುಕೊಂಡು ರಕ್ತಕಣ್ಣೀರು ಹಾಕಿದಳು. ನನ್ನ ಮಗಳು ಎಲ್ಲಿ ಹೋದಳು, ಯಾರ ಕೈಸರಾದಳು ಎಂದು ಊರೆಲ್ಲಾ ಗೋಳಾಡಿದಳು. ಅಣ್ಣ ರಘುವಿನ ಕಣ್ಣುಗಳು ಕೆಂಪಾಗಿ ಆಕ್ರೋಶ ಮುಗಿಲು ಮುಟ್ಟಿತು. ಆ ಹೆಣ್ಣು ಹಾಳುಮಾಡಿದ ನನ್ನ ತಂಗಿಯನ್ನು ನಾನು ಹುಡುಕಿ ತರುತ್ತೇನೆ, ಆ ಹುಡುಗನ ಜೀವ ಉಳಿಯುವುದಿಲ್ಲ ಎಂದು ರಘು ಊರೂರು ಅಲೆಯಲು ಶುರುಮಾಡಿದನು. ಅಪ್ಪನಂತೂ ಕುಸಿದು ಹೋಗಿ ಮಾತೇ ಹೊರಡದಂತೆ ಮೂಲೆ ಸೇರಿಕೊಂಡರು. ಸೌಜನ್ಯ ಮಾಡಿದ ಈ ದೊಡ್ಡ ತಪ್ಪಿನಿಂದ ಇಡೀ ಕುಟುಂಬವೇ ಸಮಾಜದ ಮುಂದೆ ತಲೆತಗ್ಗಿಸುವಂತಾಯಿತು. ಊರಿನವರೆಲ್ಲ ಆ ಕುಟುಂಬದ ಬಗ್ಗೆ ಹೀಯಾಳಿಸಿ ಮಾತನಾಡಲು ಶುರುಮಾಡಿದರು. ಹೆಣ್ಣು ಮಕ್ಕಳನ್ನು ಸರಿಯಾಗಿ ಬೆಳೆಸಲಿಲ್ಲ ಎಂದು 4 ಜನ 4 ರೀತಿಯಲ್ಲಿ ಹಸಿಬಿಸಿ ಬೈಯಲು ಆರಂಭಿಸಿದರು. ಹೆತ್ತವರ ಪಾಲಿಗೆ ಸೌಜನ್ಯಳ ಆ ನಿರ್ಧಾರವು ಜೀವಂತವಾಗಿ ಶವವಾಗಿ ಹೋದಂತೆ ಅನುಭವವನ್ನು ನೀಡಿತು. ಮಗಳು ಮನೆಯಿಂದ ಓಡಿಹೋದ ಆಘಾತದಿಂದ ಆ ತಂದೆ ತಾಯಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಹೋಯಿತು. ಹೀಗಿರುವಾಗ ಮದುವೆಯಾದ ಹೊಸತರಲ್ಲಿ ಬೆಂಗಳೂರಿನಲ್ಲಿ ಜೀವನ ಹೇಗೋ ಸಾಗುತ್ತಿತ್ತು. ಆ ಹುಡುಗ ಒಂದಷ್ಟು ದಿನ ಬೆಂಗಳೂರಿನಲ್ಲೇ ಇದ್ದು ಸೌಜನ್ಯಳಿಗೆ ದೊಡ್ಡ ದೊಡ್ಡ ಕನಸುಗಳ ಲೋಕವನ್ನು ತೋರಿಸುತ್ತಾ ಬಂದಿದ್ದ. ನೋಡು, ನಾವಿಲ್ಲಿ ಎಷ್ಟು ಚೆನ್ನಾಗಿದ್ದೇವೆ, ಯಾರ ತೊಂದರೆಯೂ ಇಲ್ಲದೆ ನಮ್ಮ ಪಾಡಿಗೆ ನಾವು ಬಾಳುತ್ತಿದ್ದೇವೆ ಎಂದು ನಂಬಿಸುತ್ತಿದ್ದ. ಆರಂಭದ 1-2 ತಿಂಗಳು ಸೌಜನ್ಯಳ ಪ್ರೀತಿಯ ಅಮಲು ಇಳಿದಿರಲಿಲ್ಲ. ತಾನು ಯಾವ ಅರಮನೆಯಂತಹ ಬದುಕನ್ನು ಬಿಟ್ಟು ಬಂದಿದ್ದರೂ ಈ ಪುಟ್ಟ ಗುಡಿಸಲೇ ತನಗೆ ಸ್ವರ್ಗ ಎಂದುಕೊಂಡಿದ್ದಳು. ಆದರೆ ಈ ಕೃತಕ ಸುಖ ಬಹಳ ದಿನಗಳವರೆಗೆ ನಿಲ್ಲಲಿಲ್ಲ. ಹಣದ ತೀವ್ರ ಮುಗ್ಗಟ್ಟು ಎದುರಾಯಿತು. ಜೀವನ ನಡೆಸಲು ಬೇಕಾದ ಮೂಲಭೂತ ಸೌಕರ್ಯಗಳಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಆ ಹುಡುಗ ಮಾಡುತ್ತಿದ್ದ ಕೆಲಸ ಕೈತಪ್ಪಿ ಹೋಯಿತು. ಜೇಬಿನಲ್ಲಿ ಕಾಸಿಲ್ಲದೆ ದಿನದ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಬಂದಾಗ ಆ ಪ್ರೀತಿಯ ಗುಳ್ಳೆ ಒಡೆಯಲು ಶುರುವಾಯಿತು. ಅಷ್ಟರಲ್ಲಾಗಲೇ ಸೌಜನ್ಯ ಗರ್ಭಿಣಿಯಾಗಿ ತನ್ನ ಹೊಟ್ಟೆಯಲ್ಲಿ ಮತ್ತೊಂದು ಜೀವ ಬೆಳೆಯುತ್ತಿರುವ ಸತ್ಯದ ಅರಿವಾಯಿತು. ಒಂದು ಕಡೆ ತವರು ಮನೆಯ ನೆನಪು, ಮತ್ತೊಂದು ಕಡೆ ಕೈಯಲ್ಲಿ ಹಣವಿಲ್ಲದ ಕಂಗಾಲಾದ ಗಂಡ, ಹೊಟ್ಟೆಗೆ ಸರಿಯಾದ ತಿಂಡಿಯಿಲ್ಲದ ನರಕಯಾತನೆ. ಹೀಗೆ ಸೌಜನ್ಯಳ ಅಂದಿನ ಮುಗ್ಧ ಪ್ರೀತಿಯ ಅತಿರೇಕದ ಮದುವೆಯ ನೈಜ ಬೆಲೆ ಏನೆಂಬುದು ಆಕೆಗೆ ಹಂತ ಹಂತವಾಗಿ ಅರ್ಥವಾಗತೊಡಗಿತು. ಬೆಂಗಳೂರಿನಲ್ಲಿ ಎಲ್ಲವೂ ಸುಂದರವಾಗಿ ಕನಸಿನ ಲೋಕದಂತೆ ಸಾಗಲಿದೆ ಎಂದು ನಂಬಿ ಬಂದ ಸೌಜನ್ಯಳ ಬದುಕಿನಲ್ಲಿ ಅಸಲಿ ಬಿರುಗಾಳಿ ಎದ್ದಿದ್ದೇ ಆಮೇಲೆ. ಮದುವೆಯಾಗಿ ಕೇವಲ 1 ವರ್ಷ ಕಳೆಯುವುದರೊಳಗೆ ಆ ಹುಡುಗನ ಅಸಲಿ ಮುಖ ಹೊರಬರಲು ಶುರುವಾಯಿತು. ಅಷ್ಟು ದಿನ ಬೆಂಗಳೂರಿನಲ್ಲಿ ದೊಡ್ಡ ಉದ್ಯೋಗವಿದೆ, ಐಷಾರಾಮಿ ಜೀವನ ನಡೆಸೋಣ ಎಂದು ದೊಡ್ಡ ದೊಡ್ಡ ಮಾತುಗಳನ್ನಾಡುತ್ತಿದ್ದ ಆ ವ್ಯಕ್ತಿ ಸಡನ್ ಆಗಿ ತನ್ನ ಎಲ್ಲ ಬಣ್ಣಗಳನ್ನು ಬಯಲು ಮಾಡಿದನು. ಬೆಂಗಳೂರಿನ ಆ ದುಬಾರಿ ಬದುಕು, ಬಾಡಿಗೆ ಕಟ್ಟುವ ಜಂಜಾಟ, ದಿನನಿತ್ಯದ ಖರ್ಚುಗಳು ಆತನಿಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದವು. ಕಷ್ಟಪಟ್ಟು ದುಡಿಯುವ ಮನಸ್ಸು ಆತನಿಗೆ ಇರಲಿಲ್ಲ. ಜತೆಗೆ ಜವಾಬ್ದಾರಿಯ ಕೊರತೆ ಎದ್ದು ಕಾಣುತ್ತಿತ್ತು. ದಿನೇ ದಿನೇ ಸಾಲಗಾರರ ಕಾಟ ಹೆಚ್ಚಾದಾಗ ಕೆಲಸವನ್ನು ಮಾಡಲಾರದೆ ಕೈಯೆತ್ತಿದ ಆತ ಅಂತಿಮವಾಗಿ ಬೆಂಗಳೂರಿನ ನಗರಿಯನ್ನು ಶಾಶ್ವತವಾಗಿ ತೊರೆಯುವ ನಿರ್ಧಾರಕ್ಕೆ ಬಂದನು. ಇಲ್ಲಿ ನಮಗೆ ಬದುಕುವುದು ಕಷ್ಟ, ನಾವಿಬ್ಬರು ನಮ್ಮ ಹುಟ್ಟೂರಿಗೆ ವಾಪಸ್ ಹೋಗೋಣ, ಅಲ್ಲಿ ನಮ್ಮದೇ ಆದ ಸ್ವಂತ ಜಾಗವಿದೆ, ನೆಮ್ಮದಿಯಾಗಿ ಇರಬಹುದು ಎಂದು ಸೌಜನ್ಯಳಿಗೆ ಆತ ನಯವಾಗಿ ನಂಬಿಸಿದನು. ಅಸಲಿಗೆ ಬೆಂಗಳೂರಿನಿಂದ ಓಡಿಹೋಗಿ ಊರಿನಲ್ಲಿ ತಲೆಮರೆಸಿಕೊಳ್ಳುವುದು ಆತನ ಉದ್ದೇಶವಾಗಿತ್ತು. ಗತಿ ಇಲ್ಲದೆ ಗಂಡನ ಕೈ ಹಿಡಿದು ಬಂದ ಹೆಂಡತಿಯಾಗಿ ಸೌಜನ್ಯ ಕೂಡ ಬೇರೆ ದಾರಿಯಿಲ್ಲದೆ ಆತನ ಜತೆಗೆ ತನ್ನ ಹುಟ್ಟೂರಿಗೆ ಅಥವಾ ಆತ ನೆಲೆಸಲು ಬಯಸಿದ ಮತ್ತೊಂದು ಹಳ್ಳಿಗೆ ಮರಳಿ ಬಂದಳು. ಆದರೆ ಊರಿಗೆ ಕಾಲಿಟ್ಟ ಆ ಕ್ಷಣದಿಂದ ಸೌಜನ್ಯಳ ಅಕ್ಷರಶಃ ನರಕಯಾತನೆ ಆರಂಭವಾಯಿತು. ಬೆಂಗಳೂರಿನಲ್ಲಿ ಹೇಗೋ ದಿನಗಳನ್ನು ದೂಡಿದ್ದ ಆಕೆಗೆ ಆ ಹಳ್ಳಿಯ ಮೂಲೆ ಮನೆಯ ಕತ್ತಲು ಮತ್ತು ಅಲ್ಲಿನ ಕಠೋರ ವಾಸ್ತವ ಸ್ವಾಗತಿಸಿತು. ಯಾವ ದೊಡ್ಡ ಕನಸುಗಳನ್ನು ಕಟ್ಟಿ ಆಕೆ ಮನೆಬಿಟ್ಟು ಓಡಿ ಬಂದಿದ್ದಳೋ ಆ ಎಲ್ಲಾ ಕನಸುಗಳು ಒಂದೊಂದಾಗಿ ಕರಗಿಹೋದವು. ಅಲ್ಲಿಂದ ಮುಂದೆ ಆ ಹುಡುಗನ ಅಸಲಿ ಕ್ರೂರ ರೂಪ ಸೌಜನ್ಯಳಿಗೆ ಪರಿಚಯವಾಯಿತು. ಬೆಂಗಳೂರಿನಲ್ಲಿ ಎಲ್ಲೋ ಮರೆಮಾಚಿದ್ದ ಆತನ ಕುಡಿತದ ಚಟ ಈಗ ಊರಿಗೆ ಬಂದ ಮೇಲೆ ಮಿತಿಮೀರಿ ಹೋಯಿತು. ಪ್ರತಿದಿನ ಸಂಜೆಯಾಗುತ್ತಿದ್ದಂತೆ ಮದ್ಯದ ಅಮಲಿನಲ್ಲಿ ಮನೆಗೆ ಬರುವುದು, ಯಾವುದೇ ಕಾರಣವಿಲ್ಲದೆ ಸೌಜನ್ಯಳ ಮೇಲೆ ಕಿರುಚಾಡುವುದು, ಅನುಮಾನಿಸುವುದು ಮತ್ತು ಕೈಯೆತ್ತಿ ಹೊಡೆಯುವುದು ಆತನ ದಿನಚರಿಯಾಯಿತು. 10ನೇ ತರಗತಿಯಲ್ಲಿ ಮುಗ್ಧ ಪ್ರೀತಿಯ ಸುಳಿಗೆ ಸಿಲುಕಿ ತಾನು ವರಿಸಿದ ಆ ಗಂಡ ಇಂದು ತನ್ನ ಬದುಕನ್ನು ಕತ್ತು ಹಿಸುಕುವ ರಾಕ್ಷಸನಾಗಿ ಬದಲಾಗಿದ್ದಾನೆ ಎಂಬುದನ್ನು ನೋಡಿ ಸೌಜನ್ಯ ಒಳಗೊಳಗೆ ನುಗ್ಗಿಹೋದಳು. ದಿನಾಲೂ ಹಲ್ಲೆ, ದೈಹಿಕ ಹಾಗೂ ಮಾನಸಿಕ ಹಿಂಸೆ ಅವಳ ನಿತ್ಯದ ಸಂಗಾತಿಯಾಯಿತು. 1 ರೂಪಾಯಿ ಹಣವನ್ನು ಕೈಗೆ ಕೊಡದೆ ನಿನಗೆ ಬೇಕಾದ್ದನ್ನು ನೀನೇ ಮಾಡಿಕೊ ಎಂದು ಬೀದಿಗೆ ತಳ್ಳಿ ಹೀಯಾಳಿಸುತ್ತಿದ್ದ ಆತನ ಕ್ರೌರ್ಯಕ್ಕೆ ಮಿತಿಯೇ ಇರಲಿಲ್ಲ. ಅದೇ ಸಮಯದಲ್ಲಿ ಆತನ ಮನೆಯ ಕಡೆಯ ಪರಿಸ್ಥಿತಿಯೂ ಅತ್ಯಂತ ಶೋಚನೀಯವಾಗಿತ್ತು. ಮನೆಯಲ್ಲಿ ಅತ್ತೆ ಮತ್ತು ಮಾವ ಇಬ್ಬರೂ ವಯಸ್ಸಾಗಿ ಮಂಚ ಹಿಡಿದು ಬೆಡ್ರಿಡನ್ ಆಗಿದ್ದರು. ಅದರಲ್ಲೂ ಆತನ ತಂದೆಗೆ, ಮಾವನಿಗೆ ತೀವ್ರವಾದ ಹೃದಯಾಘಾತ, ಹಾರ್ಟ್ ಸ್ಟ್ರೋಕ್ ಸಂಭವಿಸಿ ಮೈಯೆಲ್ಲಾಚೆ ಅಚಲವಾಗಿ ಮಂಚದ ಮೇಲೆಯೇ ಬಿದ್ದುಕೊಳ್ಳುವಂತಾಯಿತು. ಕೈಯಲ್ಲಿ 1 ಕಾಸಿಲ್ಲ, ಗಂಡ ಕುಡಿದು ಬಂದು ಹೊಡೆಯುತ್ತಾನೆ, ಹೊಟ್ಟೆಯಲ್ಲಿ ಹಸಿವಿನಿಂದ ಒದ್ದಾಡುವ ಸ್ಥಿತಿ. ಇದರ ಜೊತೆಗೆ ಮಂಚದ ಮೇಲೆ ಅಲುಗಾಡಲು ಆಗದೆ ಬಿದ್ದಿರುವ ಅತ್ತೆ ಮಾವನನ್ನು ನೋಡಿಕೊಳ್ಳುವ ಸಂಪೂರ್ಣ ಜವಾಬ್ದಾರಿ ಕೇವಲ ಸೌಜನ್ಯಳ ಹೆಗಲ ಮೇಲೆ ಬಿತ್ತು.
ಮುಂಜಾನೆ ಸೂರ್ಯ ಮೂಡುವುದರಿಂದ ಹಿಡಿದು ರಾತ್ರಿ ಕತ್ತಲಾಗುವವರೆಗೆ ಆ ಮನೆಯ ನೂರಾರು ಕೆಲಸಗಳನ್ನು ಮಾಡುವುದು, ಮಲಗಿರುವ ಮಾವನ ಮೈಯನ್ನು ಒತ್ತುವುದು, ಔಷಧೋಪಚಾರ ಮಾಡುವುದು, ಅತ್ತೆಯ ಅಡುಗೆಯನ್ನು ನೋಡಿಕೊಳ್ಳುವುದು, ಹೀಗೆ ಹಗಲಿರುಳು ನುಜ್ಜುಗುಜ್ಜಾಗುವಂತೆ ದುಡಿಯುತ್ತಿದ್ದರೂ ಆ ಮನೆ ಮಂದಿಯಿಂದಾಗಲಿ ಅಥವಾ ಆ ಗಂಡನಿಂದಾಗಲಿ ಕೃತಜ್ಞತೆಯಾಗಲಿ ಸಿಗುತ್ತಿರಲಿಲ್ಲ. ಅದರ ನಡುವೆ ಸೌಜನ್ಯಳಿಗೆ ಮೊದಲ ಹೆಣ್ಣು ಮಗು ಹುಟ್ಟಿತು. 4 ವರ್ಷದ ಆ ದೊಡ್ಡ ಮಗಳು ಬೆಳೆಯುತ್ತಿರುವ ಹಂತದಲ್ಲಿ ಮನೆಯಲ್ಲಿ ನಡೆಯುತ್ತಿದ್ದ ಈ ಎಲ್ಲಾ ಹಿಂಸೆಗಳು, ಅಮ್ಮನ ಜಗಳಗಳು ಆ ಕಂದಮ್ಮನ ಮನಸ್ಸಿನ ಮೇಲೂ ತೀವ್ರವಾದ ಪರಿಣಾಮ ಬೀರಿದವು. ಮಗುವನ್ನು ಎತ್ತಿಕೊಂಡು ಅಳುತ್ತಾ ಮೂಲೆ ಸೇರುವ ಸೌಜನ್ಯಳ ಕಣ್ಣೀರು ಯಾರಿಗೂ ಕಾಣಲಿಲ್ಲ. ಈ ನರಕದಲ್ಲಿ ಸಾಕೆನಿಸಿ ಕನಿಷ್ಠ ತನ್ನ ದೊಡ್ಡ ಮಗುವನ್ನಾದರೂ ತವರು ಮನೆಗೆ ಕಳುಹಿಸೋಣ ಅಥವಾ ತಂದೆ ತಾಯಿಯ ಬಳಿ ಬಿಟ್ಟು ಬರೋಣ ಎಂದು ಸೌಜನ್ಯ ಅಂದುಕೊಂಡಳು. ಆದರೆ ಆ ಕ್ರೂರ ಗಂಡ ಅದಕ್ಕೂ ಅವಕಾಶ ನೀಡಲಿಲ್ಲ. ನನ್ನ ಮಗುವನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ, ನೀನು ಇಲ್ಲಿಯೇ ಇದ್ದು ಈ ನರಕವನ್ನು ಅನುಭವಿಸಬೇಕು ಎಂದು ಆಕೆಯ ಮೇಲೆ ಮತ್ತಷ್ಟು ಕಟ್ಟುಪಾಡುಗಳನ್ನು ವಿಧಿಸಿದನು. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಸೌಜನ್ಯಳಿಗೆ 2ನೆಯ ಹೆಣ್ಣು ಮಗು ಕೂಡ ಜನಿಸಿತು. ಈಗ ಕೈಯಲ್ಲಿ 1 ವರ್ಷದ ಹಸುಗೂಸು ಮತ್ತು 4 ವರ್ಷದ ದೊಡ್ಡ ಮಗು ಇದೆ. ಇಬ್ಬರು ಹಸುಗೂಸುಗಳನ್ನು ಕಟ್ಕೊಂಡು ಕುಡಿತದ ಚಟದ ಗಂಡನ ಹೊಡೆತವನ್ನು ತಿನ್ನುತ್ತಾ, ಮಂಚ ಹಿಡಿದ ಅತ್ತೆ ಮಾವನನ್ನು ಸೇವೆ ಮಾಡುತ್ತಾ, ಸೌಜನ್ಯಳ ಯೌವನ, ಆಸೆ ಆಕಾಂಕ್ಷೆಗಳು, ಆಕೆಯ ಅಂದ ಚೆಂದ ಎಲ್ಲವೂ ಆ 4 ಗೋಡೆಗಳ ಮಧ್ಯೆ ನುಚ್ಚುನೂರಾಗಿ ಹೋದವು. ತಾನು ಮಾಡಿದ ಆ ಒಂದೇ ಒಂದು ತಪ್ಪು ನಿರ್ಧಾರಕ್ಕೆ ದೇವರು ತನಗೆ ನೀಡುತ್ತಿರುವ ಶಿಕ್ಷೆ ಇದು ಎಂದುಕೊಂಡು ಮೌನವಾಗಿ ನರಕಯಾತನೆಯನ್ನು ಅನುಭವಿಸುತ್ತಾ ದಿನದೂಡುತ್ತಿದ್ದಳು. ಆದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೈಮೀರಿ ಹೋಗುತ್ತಿತ್ತು. ಗಂಡನ ದೌರ್ಜನ್ಯ ಎಲ್ಲ ಮಿತಿಗಳನ್ನು ಮೀರಿತು. ಒಂದು ದಿನ ದೊಡ್ಡ ಮಗಳಿಗೆ ಸರಿಯಾಗಿ 5 ವರ್ಷ ತುಂಬಿ ಮೊದಲ ಹುಟ್ಟುಹಬ್ಬವಲ್ಲ, ಬದಲಿಗೆ ಆಕೆಯ 5ನೇ ಹುಟ್ಟುಹಬ್ಬ ಸಮೀಪ ಬಂದಿತ್ತು. ಮಗಳೇ, ದೊಡ್ಡ ಮಗಳ ಹುಟ್ಟುಹಬ್ಬ ಕಣೆಯಿದು, ಕನಿಷ್ಠ ಆ ಮಗುವನ್ನು ಬೆಂಗಳೂರಿಗೆ ನಮ್ಮ ತವರು ಮನೆಗೆ ಕಳುಹಿಸಿಕೊಡು, ಅಮ್ಮನ ಮನೆಯಲ್ಲಿ ಒಂದು ದಿನ ಆ ಮಗುವಿನ ಹುಟ್ಟುಹಬ್ಬ ಮಾಡಿಕೊಂಡು ಬರ್ತೀನಿ ಎಂದು ಸೌಜನ್ಯ ಆ ಗಂಡನ ಕಾಲು ಹಿಡಿದು ಅತ್ತಳು, ಬೇಡಿಕೊಂಡಳು. ಆದರೆ ಆ ನಿರ್ದಯಿ ಗಂಡ ಅದಕ್ಕೆ ಒಪ್ಪಲೇ ಇಲ್ಲ. ಯಾರೂ ಎಲ್ಲಿಗೂ ಹೋಗುವುದಿಲ್ಲ, ಇಲ್ಲೇ ಮನೆಯಲ್ಲೇ ಇರಬೇಕು ಎಂದು ಮಗಳ ಹುಟ್ಟುಹಬ್ಬಕ್ಕೂ ಹೋಗಲು ಬಿಡದೆ ಕಣ್ಣೀರು ಹಾಕಿಸಿದನು. ಹೆತ್ತ ತಂದೆ ತಾಯಿಯ ಆಸೆಯನ್ನು ಮೀರಿದ ಪ್ರೀತಿಯ ಹೆಸರಿನಲ್ಲಿ ಮನೆ ಬಿಟ್ಟು ಓಡಿಬಂದ ಸೌಜನ್ಯಳ ಇಂದಿನ ಸ್ಥಿತಿ ನೆನೆಸಿಕೊಂಡರೆ ಎಂಥವರ ಎದೆಯೂ ಒಡೆದು ಹೋಗುವಂತಿತ್ತು. ಗಂಡನ ಮನೆಯಲ್ಲಿ ಉಣ್ಣಲು ತುತ್ತು ಅನ್ನವಿಲ್ಲ, ಮಾನಸಿಕ ನೆಮ್ಮದಿಯಿಲ್ಲ. ಸೌಜನ್ಯಳ ಬದುಕು ಸಂಪೂರ್ಣವಾಗಿ ಅಂಧಕಾರದ ಕೂಪಕ್ಕೆ ಸಿಲುಕಿ ನರಳುತ್ತಿತ್ತು. ದೊಡ್ಡ ಮಗಳ 5ನೇ ಹುಟ್ಟುಹಬ್ಬಕ್ಕೂ ಬಿಡದೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಗಂಡನ ಹಲ್ಲೆ, ಕುಡಿತದ ಟಾರ್ಚರ್ ಹಾಗೂ ಆ ಮನೆಯ ಕತ್ತಲ ಕೋಣೆಯ ನರಕಯಾತನೆಯನ್ನು ಅನುಭವಿಸುವುದು ಸೌಜನ್ಯಳಿಂದ ಸಾಧ್ಯವೇ ಇಲ್ಲದ ಮಾತಾಯಿತು. ಒಂದು ಕಡೆ ಮಂಚ ಹಿಡಿದ ಅತ್ತೆ ಮಾವನ ಸೇವೆ, ಮತ್ತೊಂದು ಕಡೆ ಕೈಯಲ್ಲಿ 1 ವರ್ಷದ ಹಸುಗೂಸು ಹಾಗೂ 4 ವರ್ಷದ ದೊಡ್ಡ ಮಗು. ಇಷ್ಟೆಲ್ಲದರ ನಡುವೆ ಆಕೆಯ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿದ್ದವು. ನಾನು ಹೀಗೆಯೇ ಬದುಕುತ್ತಾ ಹೋದರೆ ನನ್ನ 2 ಮಕ್ಕಳು ಕೂಡ ಈ ನರಕದಲ್ಲೇ ಸತ್ತು ಹೋಗುತ್ತವೆ, ನನಗೂ ಇಲ್ಲಿ ಯಾವುದೇ ಭವಿಷ್ಯವಿಲ್ಲ ಎಂಬ ಕಠೋರ ಸತ್ಯ ಸೌಜನ್ಯಳಿಗೆ ಅರ್ಥವಾಯಿತು. ಆ ದಿನ ರಾತ್ರಿ ಆಕೆ ಮನಸ್ಸಿನಲ್ಲಿ ಒಂದು ಅತಿ ದೊಡ್ಡ ನಿರ್ಧಾರವನ್ನು ಮಾಡಿದಳು. ಪ್ರೀತಿಯ ಹೆಸರಿನಲ್ಲಿ ತನ್ನ ಕೈಯಾರೆ ಬದುಕನ್ನು ಹಾಳು ಮಾಡಿಕೊಂಡ ಆ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮತ್ತು ತನ್ನ ಮಕ್ಕಳ ಪ್ರಾಣವನ್ನು ಉಳಿಸಲು ಆಕೆ ಗಂಡನ ಮನೆಯನ್ನು ಶಾಶ್ವತವಾಗಿ ಬಿಟ್ಟು ಹೊರಡುವ ಗಟ್ಟಿ ನಿರ್ಧಾರವನ್ನು ಕೈಗೊಂಡಳು. ಮರುದಿನ ಬೆಳಿಗ್ಗೆ ಗಂಡ ಇನ್ನೂ ನಿದ್ರೆಯ ಅಮಲಿನಲ್ಲಿರುವಾಗಲೇ ಮನೆಯಲ್ಲಿ ಯಾರೂ ಎಚ್ಚರಗೊಳ್ಳುವ ಮುನ್ನವೇ ಸೌಜನ್ಯ ತನ್ನ 1 ವರ್ಷದ ಹಸುಗೂಸನ್ನು ಎತ್ತಿಕೊಂಡು ಆ ಮನೆಯಿಂದ ಹೊರಬಂದಳು. ಆದರೆ 4 ವರ್ಷದ ದೊಡ್ಡ ಮಗುವನ್ನು ಒಮ್ಮೆಲೆ ಕರೆದುಕೊಂಡು ಹೋಗುವುದು ಕಷ್ಟವೆಂದು ಆ ಮಗುವನ್ನು ಸದ್ಯಕ್ಕೆ ಗಂಡನ ಮನೆಯಲ್ಲೇ ಬಿಟ್ಟು ಹೇಗಾದರೂ ಮಾಡಿ ಮರಳಿ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂಬ ಕಣ್ಣೀರಿನೊಂದಿಗೆ ಅಲ್ಲಿಂದ ಕಾಲ್ಕಿತ್ತಳು. ಗಂಡನ ಮನೆಯಿಂದ ಹೊರಬಂದ ಆಕೆಗೆ ಮೊದಲು ನೆನಪಿಗೆ ಬಂದದ್ದು ತವರು ಮನೆ. ನನ್ನ ಹೆತ್ತ ತಾಯಿ, ಅಣ್ಣ ಇದ್ದಾರೆ, ಅವರ ಬಳಿ ಹೋದರೆ ಕಷ್ಟದಲ್ಲಿ ನನ್ನನ್ನು ಕೈಬಿಡುವುದಿಲ್ಲ ಎಂಬ ಸಣ್ಣ ಭರವಸೆ ಅವಳ ಮನಸ್ಸಿನಲ್ಲಿತ್ತು. ಸಣ್ಣ ಮಗುವನ್ನು ಎತ್ತಿಕೊಂಡು ಹಾದಿಯುದ್ದಕ್ಕೂ ಕಣ್ಣೀರು ಹಾಕುತ್ತಾ ಹೇಗೋ ಕಷ್ಟಪಟ್ಟು ತನ್ನ ತವರು ಮನೆಯ ಬಾಗಿಲನ್ನು ತಲುಪಿದಳು. ಆದರೆ ತವರು ಮನೆಯಲ್ಲಿ ಅವಳನ್ನು ಸ್ವಾಗತಿಸಿದ್ದು ಕೇವಲ ಕಣ್ಣೀರು ಮತ್ತು ಅಷ್ಟೇ ಕಠೋರವಾದ ವಾಸ್ತವ. ಅಷ್ಟು ದಿನ ಮಗಳು ಮಾಡಿದ ಆ ತಪ್ಪು ನಿರ್ಧಾರದಿಂದಾಗಿ ಇಡೀ ಕುಟುಂಬ ಸಮಾಜದ ಮುಂದೆ ತಲೆತಗ್ಗಿಸಿತ್ತು. ಅದರಲ್ಲೂ ಸೌಜನ್ಯಳ ತಾಯಿ ಪ್ರತಿದಿನ ಮನೆಮನೆಗೆ ಹೋಗಿ ಪಾತ್ರೆ ತೊಳೆದು, ಬಟ್ಟೆ ಒಗೆದು, ಕಷ್ಟಪಟ್ಟು ದುಡಿದು ತಿಂಗಳಿಗೆ 4 ಕಡೆ ದುಡಿದು ಹಣ ಸಂಪಾದಿಸುತ್ತಿದ್ದಳು. ಆಕೆಯ ಆ ತಾಯಿಯ ಕಷ್ಟ ಎಂಥದ್ದು ಎಂದರೆ ಯಾವ ಐಟಿ ಉದ್ಯೋಗಿಯೂ ಮಾಡದಷ್ಟು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ತನ್ನ ಮನೆಯನ್ನು ಮತ್ತು ಮತ್ತೊಬ್ಬ ಮಗನ, ಸೌಜನ್ಯಳ ತಮ್ಮನ, ಭವಿಷ್ಯವನ್ನು ರೂಪಿಸಲು ಹಗಲಿರುಳು ಹೆಣುತ್ತಲ್ದಳು. ಸೌಜನ್ಯ ಬಂದು ನಿಂತಾಗ ಆ ತಾಯಿ ಕಣ್ಣೀರಿಟ್ಟಳು, ಆದರೆ ಅಸಹಾಯಕತೆಯಿಂದ ಕೈಚೆಲ್ಲಿದಳು. ಮಗಳೇ, ನಾನು ದಿನವಿಡೀ ದುಡಿದು ನನ್ನ ಮತ್ತೊಬ್ಬ ಮಗನನ್ನು ಕಾಪಾಡಬೇಕು. ಈ ವಯಸ್ಸಿನಲ್ಲಿ ನಿನ್ನನ್ನು ಮತ್ತು ಈ ಹಸುಗೂಸನ್ನು ಹೊತ್ತುಕೊಂಡು ಸಾಕುವ ಶಕ್ತಿ ನನ್ನಲ್ಲಿಲ್ಲ.
ಬೇಕಾದರೆ ಆ ಸಣ್ಣ ಮಗುವನ್ನು ಇಲ್ಲಿ ಬಿಟ್ಟುಕೋ, ನಾನು ಆ ಮಗುವನ್ನು ನೋಡಿಕೊಳ್ಳುತ್ತೇನೆ. ಆದರೆ ನಿನ್ನನ್ನು ಮತ್ತು ಇನ್ನೊಂದು ಮಗುವನ್ನು ನೋಡ್ಕೊಂಡು ನಾನಂತೂ ಇರಲು ಆಗುವುದಿಲ್ಲ ಎಂದು ಕೈಮುಗಿದು ಅಳಲು ತೋಡಿಕೊಂಡಳು. ಅಣ್ಣ ರಘು ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ನೋಡಿ ಮೌನವಾಗಿದ್ದನು. ತವರು ಮನೆಯಲ್ಲೂ ತನಗೆ ಆಶ್ರಯ ಸಿಗುವುದಿಲ್ಲ, ಹೆತ್ತ ತಾಯಿಯೂ ಕೂಡ ಹೊರೆಯಾಗಬೇಡ ಎಂದು ಹೇಳಿದಾಗ ಸೌಜನ್ಯಳ ಎದೆ ಒಡೆದು ಹೋದಂತಾಯಿತು. ಗಂಡನ ಮನೆ ಬಿಟ್ಟು ಬಂದರೆ ತವರಲ್ಲಿ ಜಾಗವಿಲ್ಲ, ಅಲ್ಲಿಂದ ದೂರಾದರೆ ಈ ದೊಡ್ಡ ಬೆಂಗಳೂರು ನಗರದಲ್ಲಿ ಒಬ್ಬಂಟಿಯಾಗಿ 2 ಮಕ್ಕಳನ್ನು ಕಟ್ಕೊಂಡು ಬದುಕುವುದು ಹೇಗೆ? ಯಾರ ಸಹಾಯವೂ ಇಲ್ಲದೆ, ಕೈಯಲ್ಲಿ ಚಿಕ್ಕ ಕಾಸು ಇಲ್ಲದೆ, ಕೇವಲ ಹಸುಗೂಸನ್ನು ಎತ್ತಿಕೊಂಡು ಬೀದಿಪಾಲಾಗುವ ಪರಿಸ್ಥಿತಿ ಸೌಜನ್ಯಳದಾಯಿತು. ಆದರೆ ಸೌಜನ್ಯ ಅಷ್ಟು ಸುಲಭವಾಗಿ ಕುಸಿದು ಬೀಳುವ ಹೆಣ್ಣಾಗಿರಲಿಲ್ಲ. ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಅವಳಲ್ಲಿತ್ತು. ನನ್ನ ಮಕ್ಕಳಿಗೆ ಯಾರೂ ಇಲ್ಲದಿದ್ದರೂ ನಾನೇ ಅವರ ತಂದೆ, ನಾನೇ ಅವರ ತಾಯಿ ಆಗಿ ಬಾಳುತ್ತೇನೆ ಎಂದು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಗಂಡನ ಮನೆಯ ನರಕವನ್ನು ಧಿಕ್ಕರಿಸಿ ತವರು ಮನೆಯ ಅಸಹಾಯಕತೆಯನ್ನು ಅರ್ಥಮಾಡಿಕೊಂಡು ಆಕೆ ಬೆಂಗಳೂರಿನ ಕತ್ತಲಿನ ಲೋಕದಲ್ಲಿ ತನ್ನದೇ ಆದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದಳು. ದೊಡ್ಡ ಮಗಳನ್ನು ಅಮ್ಮನ ಬಳಿ ಬಿಟ್ಟು ಕೈಯಲ್ಲಿ 1 ವರ್ಷದ ಹಸುಗೂಸನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಯಾರದೂ ಭಿಕ್ಷೆ ಬೇಡದೆ ತನ್ನ ಸ್ವಂತ ಶ್ರಮದಿಂದಲೇ ಬದುಕಿನ ರಥವನ್ನು ಎಳೆಯಲು ಸೌಜನ್ಯ ರಸ್ತೆಗಿಳಿದಳು. ಆಕೆಯ ಆ ಹೆಜ್ಜೆಯೇ ಮುಂದಿನ ಒಂದು ಹೊಸ ಇತಿಹಾಸಕ್ಕೆ ನಾಂದಿಯಾಯಿತು. ತವರು ಮನೆಯಲ್ಲೂ ನೆಮ್ಮದಿ ಸಿಗದೆ ಗಂಡನ ಮನೆಯ ನರಕವನ್ನೂ ತೊರೆದು ಕೈಯಲ್ಲಿ ಕೇವಲ 1 ವರ್ಷದ ಹಸುಗೂಸನ್ನು ಹಿಡಿದು ಬೆಂಗಳೂರಿನಂತಹ ಮಹಾನಗರದ ಬೀದಿಗಿಳಿದ ಸೌಜನ್ಯಳ ಮುಂದಿದ್ದದ್ದು ಕೇವಲ ಕತ್ತಲು ಮತ್ತು ಅನಿಶ್ಚಿತತೆ ಮಾತ್ರ. ಯಾರ ಸಹಾಯವೂ ಇಲ್ಲ, ಜೇಬಿನಲ್ಲಿ 1 ಗಂಟಾಸೂ ಇಲ್ಲ, ಮಗುವಿನ ಹಾಲಿಗೆ ಹಣವಿಲ್ಲ. ಹೀಗಿರುವಾಗ ಬದುಕುವುದು ಹೇಗೆ ಎಂಬ ದೊಡ್ಡ ಪ್ರಶ್ನೆ ಅವಳ ಕಣ್ಣ ಮುಂದೆ ನಿಂತಿತ್ತು. ಆದರೆ ಆಕೆ ಹೆದರಿ ಕೂರಲಿಲ್ಲ. ತನ್ನ ಸ್ವಾಭಿಮಾನವನ್ನು ಅಡವಿಡದೆ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮಕ್ಕಳಿಗಾಗಿ ಒಂದು ಹೊಸ ಬದುಕಿನ ಪಯಣವನ್ನು ಆರಂಭಿಸಿದಳು. ಮೊದಲಿಗೆ ಹಸುಗೂಸನ್ನು ದಿನವಿಡೀ ಎಲ್ಲಿ ಬಿಡುವುದು ಎಂಬ ದೊಡ್ಡ ಸಮಸ್ಯೆ ಎದುರಾಯಿತು. ಅದಕ್ಕಾಗಿ ಆಕೆ ಯೋಚಿಸಿ ಒಂದು ದಾರಿ ಕಂಡುಕೊಂಡಳು. ತನ್ನ ಬಳಿಯಿದ್ದ ಅತ್ಯಲ್ಪ ಹಣದಲ್ಲಿ ಸ್ಥಳೀಯವಾಗಿರುವ ಒಂದು ಚಿಕ್ಕ ಕಿಡ್ಸ್ ಪ್ಲೇ ಸ್ಕೂಲ್ ಅನ್ನು ಸಂಪರ್ಕಿಸಿದಳು. ಮಗುವನ್ನು ಅಲ್ಲಿ ದಿನದ ಅರ್ಧ ಭಾಗಕ್ಕೆ ಹಾಫ್ ಡೇ ಬಿಡಲು ಒಪ್ಪೇದಳು. ಅದಕ್ಕಾಗಿ ತಿಂಗಳಿಗೆ 2,000 ರೂಪಾಯಿ ಫೀಸ್ ಕಟ್ಟಬೇಕಿತ್ತು. ಆದರೆ ಆ ಕಷ್ಟದಲ್ಲೂ ಆಕೆ ಸೋತು ಹೋಗಲಿಲ್ಲ. ಬೆಳಗಿನ ಜಾವ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಮಗುವನ್ನು ಪ್ಲೇ ಸ್ಕೂಲಿಗೆ ಕಳುಹಿಸಿ ತಾನು 4-5 ಮನೆಗಳಲ್ಲಿ ಮನೆಗೆಲಸಕ್ಕೆ ಡೊಮೆಸ್ಟಿಕ್ ಹೆಲ್ಪ್ ತೆರಳಿದಳು. ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಸುವುದು, ಮನೆಗುಡಿಸುವುದು, ಹೀಗೆ ಹಗಲಿರುಳು ರಕ್ತವನ್ನು ನೀರಾಗಿಸಿ ದುಡಿದು ಕೇವಲ ಮಧ್ಯಾಹ್ನದಷ್ಟರಲ್ಲಿ ಆ 4-5 ಮನೆಗಳಿಂದ ತಿಂಗಳಿಗೆ 15,000 ರೂಪಾಯಿವರೆಗೆ ಸಂಪಾದಿಸಲು ಶುರುಮಾಡಿದಳು. ಅದರೊಂದಿಗೆ ಆಕೆಯ ಧೈರ್ಯ ಅಲ್ಲಿಗೆ ನಿಲ್ಲಲಿಲ್ಲ. ಮಧ್ಯಾಹ್ನ ಪ್ಲೇ ಸ್ಕೂಲಿನಿಂದ ಮಗುವನ್ನು ಕರೆತಂದ ಬಳಿಕ ಆ ಹಸುಗೂಸನ್ನು ಜೊತೆಯಲ್ಲೇ ಕರೆದುಕೊಂಡು ಹತ್ತಿರದ ಒಂದು ಫಾರ್ಮಸಿ ಕೆಲಸಕ್ಕೆ ತೆರಳಿದಳು. ಅಲ್ಲಿ ಔಷಧಗಳನ್ನು ವಿಂಗಡಿಸುವುದು, ಬಿಲ್ಲಿಂಗ್ ಮಾಡುವುದು ಅಥವಾ ಸಣ್ಣಪುಟ್ಟ ಅಂಗಡಿ ಕೆಲಸಗಳನ್ನು ನೋಡಿಕೊಳ್ಳುತ್ತಾ ಆಫ್ ಡೇ ಕೆಲಸಕ್ಕೆ ತಿಂಗಳಿಗೆ ಮತ್ತೊಂದು 7,000 ರೂಪಾಯಿದಿಂದ 8,000 ರೂಪಾಯಿವರೆಗೆ ಸಂಪಾದನೆ ಮಾಡಿದಳು. ಹೀಗೆ ಹಗಲು ರಾತ್ರಿ ಎನ್ನದೆ ತನ್ನ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡುತ್ತಾ ಇನ್ನೊಂದು ಕೈಯಲ್ಲಿ ತನ್ನ ಸಂಸಾರದ ಬಂಡಿಯನ್ನು ಎಳೆಯಲು ಆರಂಭಿಸಿದಳು. ಇತ್ತ ದೊಡ್ಡ ಮಗುವನ್ನು ತವರು ಮನೆಯಲ್ಲಿ ಅಮ್ಮನ ಬಳಿ ಬಿಟ್ಟಿದ್ದರೂ ಅಲ್ಲಿಂದ ಯಾವುದೇ ರೀತಿಯ ಆರ್ಥಿಕ ಬೆಂಬಲ ಸಿಗುತ್ತಿರಲಿಲ್ಲ. ಆದರೂ ಸೌಜನ್ಯ ಯಾವತ್ತೂ ಯಾರಿಗೂ ಕೈಚಾಚಲಿಲ್ಲ. ನನ್ನ ಮಕ್ಕಳು ಹಸಿವಿನಿಂದ ಇರಬಾರದು, ಯಾರ ಮುಂದೆ ಕೈಯೊಡ್ಡುವ ಸ್ಥಿತಿ ನನಗೆ ಬರಬಾರದು ಎಂಬ ಒಂದೇ ಒಂದು ಗುರಿಯೊಂದಿಗೆ ತನ್ನ ಸ್ವಂತ ಬೆವರಿನ ಕಾಳುಗಳಿಂದಲೇ ದುಡಿದು ಹಣ ಸಂಪಾದಿಸಿದಳು. ಗಂಡನಿಂದ ದೂರಾಗಿ ಸಮಾಜದ 10 ಹಲವು ಮಾತಿನುಗ್ಗುಗಳನ್ನು ಎದುರಿಸುತ್ತಾ ಹೆತ್ತವರ ಅಸಹಾಯಕತೆಯ ನಡುವೆಯೂ ತನ್ನದೇ ಆದ ಸ್ವಂತ ಕಾಲ ಮೇಲೆ ಗಟ್ಟಿಯಾಗಿ ನಿಂತು ತೋರಿಸಿದಳು. ಇಂದಿಗೂ ಸೌಜನ್ಯಳ ಆ ಬದುಕು ಸುಲಭವೇನೂ ಆಗಿಲ್ಲ, ಪ್ರತಿದಿನವೂ ಹೋರಾಟವೇ. ಆದರೆ ಆಕೆಯ ಮುಖದಲ್ಲಿ ಈಗ ಅಳುವಿಲ್ಲ, ಬದಲಿಗೆ ತನ್ನ ಮಕ್ಕಳನ್ನು ಬೆಳೆಸುವ ಧೈರ್ಯ ಮತ್ತು ಗೆಲುವಿನ ನಗುವಿದೆ. ಪ್ರೀತಿಯ ಅಮಲಿನಲ್ಲಿ ದಾರಿ ತಪ್ಪಿ ನರಕ ಅನುಭವಿಸಿದ ಅದೇ ಹುಡುಗಿ ಇಂದು ತನ್ನ ಸ್ವಂತ ಶ್ರಮದಿಂದ ಒಬ್ಬ ಆದರ್ಶ ತಾಯಿಯಾಗಿ, ಸ್ವಾಭಿಮಾನಿ ಮಹಿಳೆಯಾಗಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾಳೆ. ಕಷ್ಟಗಳು ಬಂದಾಗ ಕುಸಿದು ಕುಳಿತುಕೊಳ್ಳದೆ, ಛಲ ಬಿಡದೆ ಹೋರಾಡಿದರೆ ಹೆಣ್ಣು ಯಾವ ಮಟ್ಟಕ್ಕಾದರೂ ಬೆಳೆಯಬಹುದು ಎಂಬುದಕ್ಕೆ ಸೌಜನ್ಯಳ ಈ ಕಥೆಯೇ ಒಂದು ಅತ್ಯುತ್ತಮ ಸಾಕ್ಷಿಯಾಗಿದೆ. ನೋಡಿದಿರಲ್ಲವೇ ಸ್ನೇಹಿತರೆ, ಸೌಜನ್ಯಳ ಈ ಜೀವನದ ಕಥೆ ಕೇವಲ ಒಬ್ಬಾಕೆಯ ಕಣ್ಣೀರಿನ ಕಥೆಯಲ್ಲ. ಇದು ಪ್ರತಿಯೊಬ್ಬರೂ, ವಿಶೇಷವಾಗಿ ಇಂದಿನ ಯುವಜನತೆ ಮತ್ತು ಹೆಣ್ಣು ಮಕ್ಕಳು ಗಂಭೀರವಾಗಿ ಆಲೋಚಿಸಬೇಕಾದ ಒಂದು ದೊಡ್ಡ ಪಾಠ. ಎಳೆ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಎಂಬ ಭ್ರಮೆಯ ಲೋಕದಲ್ಲಿ ತೇಲಾಡುತ್ತಾ ಹೆತ್ತ ತಂದೆ ತಾಯಿಯ ಕಣ್ಣೀರನ್ನು, ಹಿತೈಷಿಗಳ ಒಳ್ಳೆಯ ಮಾತುಗಳನ್ನು ಲೆಕ್ಕಿಸದೆ ತೆಗೆದುಕೊಳ್ಳುವ ಒಂದು ಅವಸರದ ತಪ್ಪು ನಿರ್ಧಾರ ಮುಂದಿನ ಇಡೀ ಜೀವನವನ್ನೇ ಹೇಗೆ ನರಕಯಾತನೆಯನ್ನಾಗಿ ಪರಿವರ್ತಿಸುತ್ತದೆ ಎಂಬುದಕ್ಕೆ ಸೌಜನ್ಯಳ ಬದುಕು ಒಂದು ಕಣ್ಣಿಗೆಣ್ಣೆ ಬಿಟ್ಟುಕೊಳ್ಳುವಂತಿರುವ ಉದಾಹರಣೆ. ಪ್ರೀತಿ ಎಂಬುದು ಕೇವಲ ಬಣ್ಣದ ಮಾತುಗಳಲ್ಲ, ಆಕರ್ಷಣೆಯೂ ಅಲ್ಲ, ಅದು ನೈತಿಕತೆ, ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಮೇಲೆ ನಿಂತಿರುತ್ತದೆ.
ಯಾರದ್ದೋ ಮಾತುಗಳನ್ನು ನಂಬಿ ತಂದೆ ತಾಯಿಯ ಎದೆಗೆ ಒಂಜೀಕಲ್ಲಿಟ್ಟು ಮನೆಬಿಟ್ಟು ಓಡಿಹೋದಾಗ, ಕಷ್ಟ ಬಂದಾಗ ಕೈಹಿಡಿಯಬೇಕಾದವನೇ ರಾಕ್ಷಸನಾಗಿ ಬದಲಾದಾಗ ಅನುಭವಿಸುವ ನರಕಯಾತನೆ ವರ್ಣನಾತೀತ. ಆದರೆ ಇಲ್ಲಿ ನಾವು ಅತಿಮುಖ್ಯವಾಗಿ ಗಮನಿಸಬೇಕಾದ ಮತ್ತು ಮೆಚ್ಚಲೇಬೇಕಾದ ಮತ್ತೊಂದು ಅಂಶವಿದೆ. ಕಷ್ಟಗಳು ಬಂದಾಗ, ಗಂಡನಿಂದ ಟಾರ್ಚರ್ ಸಿಕ್ಕಾಗ, ತವರು ಮನೆಯಲ್ಲೂ ಆಶ್ರಯ ಸಿಗದೆ ಒಂಟಿಯಾದಾಗ ಸೌಜನ್ಯ ಕುಸಿದು ಕೂರಲಿಲ್ಲ. ನನ್ನ ಬದುಕು ಮುಗಿಯಿತು ಎಂದು ಹತಾಶೆಯಿಂದ ಆತ್ಮಹತ್ಯೆಯ ದಾರಿಯನ್ನು ಹಿಡಿಯಲಿಲ್ಲ. ಬದಲಿಗೆ ತನ್ನಿಬ್ಬರು ಮುದ್ದು ಮಕ್ಕಳಿಗಾಗಿ ತಾನೇ ಧೈರ್ಯದ ಹೆಜ್ಜೆ ಇಟ್ಟಳು. ಸಮಾಜದ 10 ಹಲವು ಹೀಯಾಳಿಕೆಗಳನ್ನು ಮೆಟ್ಟಿ ನಿಂತು, ಹಗಲು ರಾತ್ರಿಯೆನ್ನದೆ ಬೆವರು ಹರಿಸಿ, ತನ್ನ ಸ್ವಂತ ಬೆವರಿನ ಕಾಳುಗಳಿಂದಲೇ ದುಡಿದು ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುವ ಸ್ವಾಭಿಮಾನಿ ತಾಯಿಯಾಗಿ ಬೆಳೆದು ನಿಂತಳು. ನಮ್ಮ ಸಮಾಜಕ್ಕೆ ಮತ್ತು ಎಲ್ಲರಿಗೂ ಇರುವ ದೊಡ್ಡ ಸಂದೇಶ ಏನು ಗೊತ್ತಾ? ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬರಲಿ, ಮೋಸ ಹೋಗಲಿ, ಕೈಬಿಟ್ಟವರ ಸಂಖ್ಯೆ ಹೆಚ್ಚಾಗಲಿ, ಯಾವಾಗಲೂ ಧೃತಿಗೆಡಬೇಡಿ. ಬೇರೆಯವರ ಮುಂದೆ ಕೈಚಾಚುವುದಕ್ಕಿಂತ ನಮ್ಮ ಸ್ವಂತ ಶ್ರಮ ಮತ್ತು ಆತ್ಮವಿಶ್ವಾಸವೇ ನಮ್ಮ ನಿಜವಾದ ಆಸ್ತಿ. ತಪ್ಪು ಎಲ್ಲರಿಗೂ ಆಗುತ್ತದೆ, ಆದರೆ ಆ ತಪ್ಪಿನಿಂದ ಪಾಠ ಕಲಿತು ಕಷ್ಟಗಳನ್ನೇ ಮೆಟ್ಟಿ ನಿಂತು ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವುದೇ ನಿಜವಾದ ಜಯ. ಹೆಣ್ಣು ಅಬಲೆಯಲ್ಲ, ಅವಳು ಸಬಲೆ. ಅವಳು ನೆನಪಿಸಿಕೊಂಡರೆ ಇಡೀ ಜಗತ್ತನ್ನೇ ಎದುರಿಸಿ ನಿಲ್ಲುವ ಶಕ್ತಿಯವಳಲ್ಲಿದೆ. ಸೌಜನ್ಯಳಂತೆ ಕಷ್ಟಗಳನ್ನು ಎದುರಿಸಿ ಬದುಕುವ ಎಲ್ಲ ಹೆಣ್ಣುಮಕ್ಕಳಿಗೂ ನಮ್ಮದೊಂದು ದೊಡ್ಡ ಸಲಾಂ. ಜೀವನದಲ್ಲಿ ಎಂದಿಗೂ ಧೈರ್ಯ ಕಳೆದುಕೊಳ್ಳಬೇಡಿ, ಹೋರಾಟವೇ ಜೀವನ.